ಚಿಕ್ಕಬಳ್ಳಾಪುರ ನಗರದ ಇರಿಯಾಸ್ ಶೋರೂಮ್ ಎದುರುಗಡೆ ಇರುವ BBQ ಚಿಕನ್ ಸ್ಪೆಷಾಲಿಸ್ಟ್ ಹೋಟೆಲ್ 2 ದಿನಗಳಿಂದ ಮುಚ್ಚಿದ್ರು. ಹೋಟೆಲ್ ಮಾಲೀಕ ಕೆಲಸದ ಹುಡುಗರು ಊರುಗಳಿಗೆ ಹೋಗಿದ್ದರು. ಈ ಸಂದರ್ಭದಲ್ಲೇ ಹೋಟೆಲ್ನ ಫ್ರಿಡ್ಜ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಇದ್ದಕ್ಕಿದ್ದಂತೆ ಧಗನೆ ಬೆಂಕಿ ಹೊತ್ತಿಕೊಂಡಿದೆ. ಹೋಟೆಲ್ನೊಳಗಿಂದ ಹೊಗೆ ಮತ್ತು ಬೆಂಕಿಯ ಜ್ವಾಲೆ ಕಾಣುತ್ತಿದ್ದಂತೆ ಸ್ಥಳೀಯರು ಆತಂಕಗೊಂಡು ಕಂಗಾಲಾದರು. ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಭಾರೀ ಶ್ರಮದ ನಂತರ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ಆದರೆ ಅಷ್ಟರೊಳಗೆ ಹೋಟೆಲ್ನೊಳಗಿದ್ದ ಫ್ರಿಡ್ಜು, ಚಿಕನ್ ಸಂಗ್ರಹಣೆ ಸಾಮಗ್ರಿಗಳು, ವಿದ್ಯುತ್ ಉಪಕರಣಗಳು ಸೇರಿದಂತೆ ಹಲವಾರು ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಇನ್ನು ಹೋಟೆಲ್ಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಹೋಟೆಲ್ ಬೆಂಕಿ ಹತ್ತಿಕೊಂಡು ಉರಿದಿದ್ದು ಭಾರೀ ಹಾನಿಯಾಗಿದೆ. ಸ್ಥಳಕ್ಕೆ ನಗರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಫ್ರಿಡ್ಜ್ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಬೆಂಕಿ ಉಂಟಾಗಿದೆ ಎಂಬ ಶಂಕೆ ವ್ಯಕ್ತಪಡಿಸಿದ್ದು, ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎನ್ನುವುದು ನಿರಾಳ ಸಂಗತಿಯಾಗಿದೆ. ಅಕಸ್ಮಾತ್ತಾಗಿ ಉಂಟಾದ ಶಾರ್ಟ್ ಸರ್ಕ್ಯೂಟ್ನಿಂದ ಲಕ್ಷಾಂತರ ರೂಪಾಯಿ ಮಾಲೀಕರಿಗೆ ನಷ್ಟಕ್ಕೆ ಕಾರಣವಾಗಿದ್ದು, ವಾಣಿಜ್ಯ ಕಟ್ಟಡಗಳಲ್ಲಿ ವಿದ್ಯುತ್ ಸುರಕ್ಷತೆ ಎಷ್ಟು ಅಗತ್ಯ ಅನ್ನೋದನ್ನು ಈ ಘಟನೆ ನೆನಪಿಸಿದೆ. ಆಗಿದೆ ಬರ್ತದೆ. ನನ್ನ ಹೆಸರು ಸುಚಿತ್ರಾ ಅಂತ, ನಮ್ಮೂರು ಗುಡಿಬಂಡೆ. ಹೋಟ್ಲು BB ರೋಡು ಆಪೋಸಿಟು ಗಿರಿಯಾಸ್ ಬರುತ್ತೆ. 3 ಬಾರ್ಬಿಕ್ಯೂ ಅಂತ ನಮ್ಮ ಹೋಟ್ಲ್ ಹೆಸರು. ಹುಡುಗರು ಲೀವಲ್ಲಿದ್ದರು, ಅದಕ್ಕೆ ನಾನು ಎಲ್ಲ ಬಂದ್ ಮಾಡ್ಕೊಂಡು ಹೋಗಿದ್ದೆ. ಮೇನ್ ಸ್ವಿಚ್ ಎಲ್ಲ ಆಫ್ ಮಾಡಿದ್ದೆ. ಅದು ಫ್ರಿಡ್ಜ್ ಮಾತ್ರ ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಸರ್. ಅದಕ್ಕಿಂತ ಫ್ರಿಡ್ಜ್ ಒಂದು ಹೋಗಿದೆ. ಒಳಗಡೆ ಇನ್ನು ಅದು ಪಾಲಿಕಾರ್ಬೋನೇಟ್ ಶೀಟು ಅದು ರೀಪ್ಲೇಸ್ ಮಾಡಿಸ್ಬೇಕು. ಇನ್ನು ಅಷ್ಟೇ ಸರ್. ಅಷ್ಟೊತ್ತಿಗೆ ಇವ್ರು ಬಂದು ನಮ್ಮ ಫ್ರೆಂಡು ಎಲ್ಲ ಇದು ಮಾಡಿದ್ರು. ನಾವು ಮೂವರು ಗ್ರ್ಯಾಜುಯೇಟ್ಸು ಸೇರ್ಕೊಂಡು ಮಾಡಿರೋದು. 3 BBQ ಅಂತ ಸ್ಟಾರ್ಟ್ ಮಾಡಿದ್ದೀವಿ. 3 ಮೇನ್ ಬ್ರ್ಯಾಂಚಸ್ ಇದೆ ನಮ್ಮದು. ಇದು 2ನೇ ಬ್ರ್ಯಾಂಚ್ ಚಿಕ್ಕಬಳ್ಳಾಪುರ. ಆ್ಯಕ್ಚುಲಿ ತುಂಬ ಬೇಜಾರಾಗ್ತಿದೆ. ಹುಡುಗ ಸಿಕ್ ಲೀವಲ್ಲಿದ್ದ, ಅದಕ್ಕೆ ನಾವು ಈ ಕಡೆ ಬರಲಿಲ್ಲ. ನಮ್ಮದು ಗುಡಿಬಂಡೆ, ದೂರದಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಅಷ್ಟೇ ಸರ್. 2 ಡೇಸ್ ಆಯ್ತು ಅಷ್ಟೇ ಸರ್. ಇವತ್ತು ಹುಡುಗ ಬರ್ತೀನಿ ಅಂದಿದ್ದ, ಅದಕ್ಕೆ ಹಿಂಗೆ ಬಂದೆ. ನಮಗೆ ಶಶಿ ಅಂತ ಇದ್ದರು, ಅವ್ರು ಇನ್ಫಾರ್ಮ್ ಮಾಡಿದ್ರು. ಇಲ್ಲಿ ಪಕ್ಕದ ಬಿಲ್ಡಿಂಗ್ ಅವರು ಕಾಲ್ ಮಾಡಿದ್ರು. ಕಷ್ಟಪಟ್ಟು ಮಾಡಿರೋದು ಸರ್, ಬೇಜಾರಾಗುತ್ತೆ. ಬಟ್ ನೋ ಪ್ರಾಬ್ಲಮ್, ನಾವು ಇದನ್ನು ಚಾಲೆಂಜಾಗಿ ತಗೊಂಡು ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.